ನಾವು 8th ಬಂದಾಗ ಆಕ್ಚುಲಿ ನನ್ನ ವಿಚಾರ ಹೇಳ್ಬೇಕಂದ್ರೆ ನನಗೆ ಮ್ಯಾಥ್ಸ್ ಅಂದ್ರೆ ಆಗ್ತಿರ್ಲಿಲ್ಲ. ಮ್ಯಾಥ್ಸ್ ನನಗೆ ಚೂರು ಆಗ್ತಿರ್ಲಿಲ್ಲ. ಅವಾಗ ಲಾಸ್ಟ್ ಇನ್ನೇನು 8th ಎಂಡಿಂಗ್ ಬಂದಾಗೆಲ್ಲ ನನಗೆ ಬಸವರಾಜ ಬಾಬು ಮ್ಯಾಥ್ಸ್ ಯಾವ ರೇಂಜ್ಗೆ ಮಾಡ್ತಿದ್ರು ಅಂತಂದ್ರೆ ನಾನು 9th ಬರೋಷ್ಟ್ರಲ್ಲಿ ಮ್ಯಾಥ್ಸ್ ಮೇಲೆ ಲವ್ ಆಗ್ಬಿಡ್ತು. ಆ ರೇಂಜ್ಗೆ ಮ್ಯಾಥ್ಸ್ ಹೇಳ್ಕೊಡ್ತಿದ್ರು ಮ್ಯಾಮ್. ಸೊ ನಾನು ಅದಕ್ಕೆ ಬಸವರಾಜ ಬಾಬು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾವು ಸೆವೆಂತ್ ಆಗಿದ್ದಾಗ ಕೂಡ ಅಶ್ವಿನಿ ಮ್ಯಾಮ್ ನಮಗೆ ಮ್ಯಾಥ್ಸ್ ಒಳ್ಳೆ ಫೌಂಡೇಶನ್ ಹಾಕೊಟ್ರು. ಇಲ್ಲಾಂದ್ರೆ ನಿಜವಾಗ್ಲೂ ಮ್ಯಾಥ್ಸ್ ಅಲ್ಲಿ ಏನಾಗ್ತಿದ್ವೋ ಏನೋ. ಮ್ಯಾಮ್ ಎಷ್ಟು ನಾವು ಪರ್ಫೆಕ್ಟ್ ಆಗಬೇಕು, ಮುಂದೆ ನಾವು ತಪ್ಪು ಮಾಡಬಾರ್ದು ಅಂತ ಹೇಳಿ ಪ್ರತಿ ಸರ್ತಿನೂ ನಾವು ನೋಟ್ಸ್ ಚೆಕ್ ಮಾಡಬೇಕಾದ್ರೆ ಒಂದು ಈಗ ಏನೋ ಪ್ರಾಡಕ್ಟ್ ಡಿಗ್ರೀಸ್ ಎಲ್ಲ ಆಗ್ತೀವಲ್ಲ, ಒಂದು ಪೇಜಲ್ಲಿ 2ಕ್ಕಿಂತ ಜಾಸ್ತಿ ಇರಬಾರ್ದು. ಸೊ ಒಂದೇ ಒಂದು ಹೆಚ್ಚಿಗೆ ಹಾಕಿದ್ದಕ್ಕೆ 4 ಕೊಟ್ಕೊಂಡಿದ್ದೆ ನಾನು. ಅವತ್ತಿನ ನೀಟ್ನೆಸ್ ಅಂದ್ರೆ ಏನು, ನೋಟ್ಸ್ ಹೆಂಗೆ ಇಟ್ಕೋಬೇಕು ಅಂತ ಗೊತ್ತಾಯ್ತು. ಸೊ ನಮಗೆ ಮ್ಯಾಥ್ಸಿಗೆ ಅಶ್ವಿನಿ ಮ್ಯಾಮ್ ತುಂಬ ಒಳ್ಳೆ ಫೌಂಡೇಶನ್ ಹಾಕೊಟ್ರು. ಆಮೇಲೆ 9th ಬಂದಾಗೆಲ್ಲ ಬಸವರಾಜ ಮ್ಯಾಮ್ ಕೇಂದ್ರೀಯ ವಿದ್ಯಾಲಯದ್ದು ಕ್ವೆಶನ್ಸ್ ಈ ಥರ ಎಲ್ಲ ಮಾಡಿಸಿ ಫೈನಲ್ ಆಗಿ ಮ್ಯಾಥ್ಸ್ ಅಂದ್ರೆ ತುಂಬ ಇಷ್ಟ ಆಗೋ ಥರ ಮಾಡಿದ್ರು. ಮತ್ತೆ ನಮ್ಗೆಲ್ಲ ಟೀಚರ್ಸು ಅದೇ ಥರ ಸಪೋರ್ಟ್ ಮಾಡಿದ್ರು. ಈಗ 9th ಬಂದರೆ ಎಲ್ಲರೂ ಹೆಂಗೆ ಆಗ್ಬಿಡ್ತದಂದ್ರೆ ಸ್ವಲ್ಪ ಟೀಚರ್ಸ್ಗಿಂತ ಫ್ಯಾಮಿಲಿಗಿಂತ ಫ್ರೆಂಡ್ಸ್ನ ಜಾಸ್ತಿ ಹೋಗ್ಬಿಡುತ್ತೆ. ಸೊ ಆಗೇನಾಗ್ತದೆ, ಫ್ರೆಂಡ್ಸೇ ಎಲ್ಲ, ಫ್ರೆಂಡ್ಸ್ ಬಿಟ್ಟರೆ ಏನೂ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದ್ಬಿಡ್ತೀವಿ 9th ಬಂದ್ಮೇಲೆ. 8th ಚೂರು ಏನಾದರೂ ಮಾಡಬೇಕಪ್ಪ, ಏನು ಗೋಲ್ ರೀಚ್ ಆಗಬೇಕು ಅನ್ನೋ ಥರ ಇರ್ತದೆ. 9th ಬಂದ್ಮೇಲೆ ಮತ್ತೆ ಕಂಪ್ಲೀಟ್ ಫ್ರೆಂಡ್ಸ್ ಕಡೆ ಹೋಗ್ಬಿಡ್ತೀವಿ. 10th ಬಂದ್ಮೇಲೆ ಗೋಲ್ಸ್ ಪ್ಲಸ್ ಫ್ರೆಂಡ್ಸ್ ಎರಡೂ ಮ್ಯಾನೇಜ್ ಮಾಡ್ಕೊಂತ ಹೋಗ್ತೀವಿ. ಅದೇ ರೀತಿ ನಮ್ಮ HM ಸರ್ ಹೇಳ್ಬೇಕಂದ್ರೆ ಯಾವಾಗಲೂ ನಮಗೆ ಮೋಟಿವೇಟ್ ಮಾಡ್ತಿದ್ರು. ಬೆಳಗ್ಗೆ ಫೋನ್ ಮಾಡಿದಾಗ ಕೂಡ ಏನು ಓದ್ತಿದ್ಯಮ್ಮ, ಎಷ್ಟೊತ್ತಿಗೆ ಎದ್ದೆ, ಮತ್ತೆ ಯಾವ ಚಾಪ್ಟರ್ ಓದ್ತಿದೀಯಾ, ಓದ್ಬೇಕು ಚೆನ್ನಾಗಿ, ಈ ಥರ ಮಾರ್ಕ್ಸ್ ತೆಗಿಬೇಕು ಅಂತೆಲ್ಲ ಗೈಡ್ ಮಾಡ್ತಿದ್ರು. ಮತ್ತೆ ನಮ್ಮ ಎಲ್ಲ ಟೀಚರ್ಸು ತುಂಬ ಇದು ಮಾಡಿದ್ದಾರೆ. ನನ್ನ ಫೇವ್ರೆಟ್